ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಕಳೆದ 40 ದಿನಗಳ ಹಿಂದಷ್ಟೇ ಒಂದು ಅಮಾನವೀಯ ಕೃತ್ಯ ನಡೆದು ಹೋಗಿಬಿಟ್ಟಿತ್ತು. ಆ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಆ ಅಪರಾಧಿಗೆ ಕೋರ್ಟ್ ಗಲ್ಲು ಶಿಕ್ಷೆಯನ್ನು ಕೂಡ ನೀಡಿದೆ. ಅಂದ ಹಾಗೆ ಏನಿದು ಘಟನೆ, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಹಿನ್ನೆಲೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇದರ ಕುರಿತಾಗಿ ಕಳೆದ 1 ತಿಂಗಳ ಹಿಂದೆ ವರದಿಯು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೆ. ಇದೀಗ ಅದರ ಅಪ್ಡೇಟ್ ಇದೆ ಅಂತ ಹೇಳಬಹುದು. ಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ನೀಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ಭೀಕರತೆಯನ್ನು ಯಾರು ಕೂಡ ನೆನೆಸ್ಕೊಳ್ಳೋದಕ್ಕಾಗೋದಿಲ್ಲ. ಆ ಕ್ರೂರಿಯ ಮನಸ್ಥಿತಿ ಹೇಗಿತ್ತು ಅಂತ ಹೇಳಿ ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆ ಮಗುವಿನ ತಾಯಿಯ ಮೇಲೆ ಇದ್ದಂಥ ಮೋಹ, ಆ ಮಗು ತನ್ನ ಪ್ರೀತಿಗೆ ಅಥವಾ ಆ ಒಂದು ಮಗು ತನ್ನ ಆಸೆ ಆಕಾಂಕ್ಷೆಗಳಿಗೆ ಅಡ್ಡಿಯಾಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಮಗುವನ್ನ ಹೇಗೆಲ್ಲ ಕೊಂದು ಬಿಟ್ಟಿದ್ದ ಅಂತಂದ್ರೆ ನಿಜಕ್ಕೂ ನೀವು ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಸ್ನೇಹಿತರ, ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆ ದೃಶ್ಯದಲ್ಲಿ ಕಾಣ್ತಾ ಇರುವಂತ ವ್ಯಕ್ತಿಯೇ ಈ ಒಂದು ಪ್ರಕರಣಕ್ಕೆ ಕಿಂಗ್ ಪಿನ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ಆರೋಪಿಗೆ ಇದೀಗ ಗಲ್ಲು ಶಿಕ್ಷೆಯನ್ನು ಕೂಡ ಕೋರ್ಟ್ ನೀಡಿದೆ. ಅಂದ ಹಾಗೆ ಏನಿದು ಹಿನ್ನೆಲೆ, ಈ ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಸಾಧ್ಯವಾದರೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಉತ್ತರ ಪ್ರದೇಶದ ಶಿಕೋಹಾಬಾದ್ನಲ್ಲಿ ರತಿ ಎಂಬ ಮಹಿಳೆ ತನ್ನ ಪತಿಯಿಂದ ದೂರವಾಗಿ ವಿಚ್ಛೇದನಕ್ಕಾಗಿ ಕಾನೂನು ಹೋರಾಟವನ್ನು ಮಾಡ್ತಾ ಇರ್ತಾಳೆ. ಆಕೆಗೆ 1.5 ವರ್ಷದ ಮುದ್ದಾದ ಗಂಡು ಮಗು ಕೂಡ ಇತ್ತು. ಅವನೇ ಆರವ್ ಅಂತೇಳಿ. ರತಿ ತನ್ನ ಮಗನೇ ತನ್ನ ಪ್ರಪಂಚ ಎಂದು ಬದುಕ್ತಾ ಇದ್ಲು. ಈ ಸಂದರ್ಭದಲ್ಲಿ ಅವರ ಜೀವನಕ್ಕೆ ಎಂಟ್ರಿ ಕೊಟ್ಟವನೇ ಜಿತೇಂದ್ರ ಪಾಠಕ್ ಅಲಿಯಾಸ್ ವಿರಾಜ್ ಅಂತ ಹೇಳಿ. ಬದೌನ 28 ವರ್ಷದ ಈ ವ್ಯಾಪಾರಿ ರತಿಯ ದೂರದ ಸಂಬಂಧಿ ಕೂಡ ಆಗಿದ್ದ. ದಿನ ಕಳೀತಾ ಇದ್ದಂತೆ ವಿರಾಜ್ಗೆ ರತಿ ಮೇಲೆ ಏಕಪಕ್ಷೀಯ ವ್ಯಾಮೋಹ ಶುರುವಾಗಿ ಬಿಡುತ್ತೆ. ಆಕೆಯನ್ನ ಹೇಗಾದ್ರೂ ಮಾಡಿ ಮದುವೆ ಆಗಬೇಕು ಎಂದು ಆತ ಹಠ ಹಿಡಿದಿದ್ದ. ರತಿಗೆ ಪದೇ ಪದೇ ಮದುವೆಯಾಗುವಂತೆ ಒತ್ತಾಯಿಸ್ತಾ ಇದ್ದ. ಆದರೆ ರತಿ ಪ್ರತಿ ಬಾರಿಯೂ ಆತನ ಪ್ರಪೋಸ್ ಅನ್ನ ನಿರಾಕರಿಸ್ತಾ ಇದ್ಲು. ನನಗೆ ಈಗಾಗಲೇ ಒಂದು ಮಗುವಿದೆ, ನನ್ನ ಮಗನೇ ನನಗೆ ಮುಖ್ಯ, ನಾನು ನಿನ್ನನ್ನ ಮದುವೆಯಾಗಲು ಸಾಧ್ಯವಿಲ್ಲ ಎಂದು ನೇರವಾಗಿ ಹೇಳ್ತಾ ಇದ್ಲು. ಇದೇ ಮಾತು ಆ ವಿಕೃತ ಕಾಮುಕನ ತಲೆಯಲ್ಲಿ ವಿಷವನ್ನ ಬಿತ್ತೋದಕ್ಕೆ ಪ್ರಾರಂಭಿಸಿತು. ನಾನು ಹಾಗೂ ರತಿ ಇಬ್ಬರು ಕೂಡ ಮದುವೆ ಆಗಿ ಹೇಗಾದ್ರೂ ಜೀವನ ಮಾಡಬೇಕು, ಇದಕ್ಕೆ ಅಡ್ಡಿಯಾಗಿರುವಂತಹದ್ದು ಈ ಒಂದು ಹಸುಗೂಸು ಅಂತ ಹೇಳಿ ಆತ ಭಾವಿಸಿದ್ದ. ಮಗುವನ್ನ ಈ ಜಗತ್ತಿನಿಂದಲೇ ಇಲ್ಲದಂತೆ ಮಾಡಿದರೆ ರತಿ ತನಗಾಗಿ ದಕ್ಕುತ್ತಾಳೆ ಎಂಬ ಕ್ರೂರ ನಿರ್ಧಾರಕ್ಕೆ ಬಂದ ವಿರಾಜ್ ಒಂದು ಭೀಕರ ಸಂಚನ್ನ ರೂಪಿಸಿಕೊಂಡಿದ್ದ. ಮೇ 30, 2026 ರತಿ ಮತ್ತು ಆಕೆಯ ತಾಯಿ ಶಿಕೋಹಾಬಾದ್ನ ಯಾದವ್ ಕಾಲೋನಿಯಲ್ಲಿರುವಂತಹ ತಮ್ಮ ಸಂಬಂಧಿಕರ ಮನೆಗೆ ಬಂದಿರ್ತಾರೆ. ವಿರಾಜ್ ಕೂಡ ಅಲ್ಲಿಗೆ ಬಂದಿರ್ತಾನೆ. ಮನೆಯವರ ಕಣ್ಣು ತಪ್ಪಿಸಿ ಮಗು ಆರೋಗ್ಯ ಚಾಕ್ಲೇಟ್ ಕೊಡಿಸುವುದಾಗಿ ಎಂದು ಆಸೆಯನ್ನ ತೋರಿಸಿ ಹೊರಗಡೆ ಕರೆದುಕೊಂಡು ಬರ್ತಾನೆ. ಮುಗ್ಧ ಮಗುವಿಗೆ ತನಗೆ ಚಾಕ್ಲೇಟ್ ಕೊಡಿಸಬಹುದು ಅಂತೇಳಿ ಅಂದುಕೊಂಡಿರುತ್ತೆ. ಆರೋಗ್ಯ ಕೂಡ ಈ ವಿರಾಜ್ ಮುಂಚಿತ ಪರಿಚಯ ಇರ್ತಾನೆ. ಯಾಕೆಂತಂದ್ರೆ ಕುಟುಂಬದ ಸಂಬಂಧಿ ಆಗಿರೋ ಕಾರಣದಿಂದಾಗಿ ಆಗಾಗ ಬರ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ. ಆ ಪರಿಚಯ ಇರೋದ್ರಿಂದ ಆ ಮಗು ಕೂಡ ಆತ ಕರೆದ ತಕ್ಷಣ ಆತನ ಹೆಗಲನ್ನ ಸೇರಿಬಿಡುತ್ತೆ. ಮಗುವನ್ನ ಯಾರು ಇಲ್ಲದ ಒಂದು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ತನ್ನ ಅಸಲಿ ರಾಕ್ಷಸ ರೂಪವನ್ನ ತೋರಿಸೋದಕ್ಕೆ ಪ್ರಾರಂಭಿಸ್ತಾನೆ. ಅಲ್ಲಿ CCTV ದೃಶ್ಯವೊಂದರಲ್ಲಿ ಆತನ ಕ್ರೂರತೆ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಆ ಒಂದು ಕ್ರೂರತೆಯನ್ನು ಇಲ್ಲಿ ನಾನು ಪ್ರಸಾರ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಒಂದು ಕ್ರೂರತೆ, ಆ ಒಂದು ಭೀಕರತೆ ಹೇಗಿತ್ತು ಅಂತಂದ್ರೆ ಮಗುವನ್ನ ಎತ್ಕೊಂಡು ಬರ್ತಾನೆ. ಏರಿಯಾದಲ್ಲಿ ಹೋಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಹಿಂದೆ ಮುಂದೆ ಒಂದು ಕ್ಷಣ ನೋಡ್ತಾನೆ. ಯಾರು ಇಲ್ಲದಿರುವಂಥ ನಿರ್ಜನ ಪ್ರದೇಶ ಅಂತೇಳಿ ಅಂದ್ಕೊಳ್ತಾನೆ. ಆ ಸಂದರ್ಭಕ್ಕೆ ಮಗುವನ್ನ ರಪ ರಪ ಅಂತೇಳಿ 3-4 ಬಾರಿ ಎತ್ತಿ ನೆಲಕ್ಕೆ ಹೊಡೆದು ಬಿಡ್ತಾನೆ. ಆಗ ಆ ಏರಿಯಾದ ಮನೆ ಒಳಗಡೆ ಇದ್ದಂಥವ್ರು ಏನಿದು ಸಡನ್ ಆಗಿ ಇಷ್ಟೊಂದು ಜೋರಾದ ಸಪ್ಪಳ ಕೇಳ್ತಾ ಇದೆ ಅಂತ ಹೇಳಿ ಮನೆಯ ಬಾಗಿಲನ್ನ ತೆಗೆದು ಹೊರಗಡೆ ಬಂದು ನೋಡಿದಂಥ ಸಂದರ್ಭದಲ್ಲಿ ಈತನ ಕ್ರೂರತೆ ಅವ್ರಿಗೆ ಕಾಣಿಸುತ್ತೆ. ಆಗ ಅವರು ಒಂದು ಕ್ಷಣ ಶಾಕ್ ಆಗಿ ಬಿಡ್ತಾರೆ. ಯಾರು ಏನು ಅಂತೇಳಿ ಪ್ರಶ್ನೆ ಮಾಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಈತ ಹೆದರಿ ಆ ಮಗುವಿನ ಜೊತೆಗೆ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಕೂಡ ಮಾಡ್ತಾನೆ. ಅಲ್ಲಿಂದ ಎಸ್ಕೇಪ್ ಆಗಿ ನಂತರ ಆ ಮಗುವನ್ನ ಗೇಟ್ ಒಂದರ ಪಕ್ಕದಲ್ಲಿ ಬಿಸಾಕಿ ಹೋಗಿ ಬಿಡ್ತಾನೆ. ಇನ್ನು ತುಂಬಾ ಹೊತ್ತಾದ ಬಳಿಕವೂ ಕೂಡ ಮಗು ಆಗ್ಲಿ ಅಥವಾ ಈ ಒಂದು ವಿರಾಜ್ ಆಗ್ಲಿ ಯಾವುದೇ ಕಾರಣಕ್ಕೂ ತಾಯಿಯ ಬಳಿಗೆ ಬರೋದಿಲ್ಲ. ಆಗ ಡೌಟ್ ಬಂದು ಈ ಒಂದು ಮಗುವಿನ ಹುಡುಕಾಟವನ್ನ ಮಾಡೋದಕ್ಕೆ ಪ್ರಾರಂಭಿಸಿದಂತ ಸಂದರ್ಭದಲ್ಲಿ ಅಸಲಿ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಗೊತ್ತಾದ ಬಳಿಕವೇ ಈತನ ವಿರುದ್ಧ ಪೊಲೀಸ್ ದೂರು ಕೂಡ ದಾಖಲಾಗುತ್ತೆ. ಈತನ ಮೇಲೆ ಫೈರ್ ಮಾಡಿ ಈತನನ್ನ ಬಂಧಿಸುವಲ್ಲಿ ಪೊಲೀಸರು ಕೂಡ ಯಶಸ್ವಿ ಕೂಡ ಆಗಿದ್ರು. ಇದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಿನ್ನೆಲೆ ಆಗಿತ್ತು. ಇನ್ನು ಅದಾದ ಬಳಿಕ ಆತ ಬಂಧಿತನಾದ ಬಳಿಕ ಕಾನೂನಿನ ಚೌಕಟ್ಟಿನಲ್ಲಿ ಇದ್ದ. ಅದಾದ ಬಳಿಕ ಕಾನೂನಿನ ನಿಟ್ಟಿನಲ್ಲಿ ಏನೇನೆಲ್ಲ ಪ್ರೊಸೀಜರ್ ಆಗಬೇಕಿತ್ತೋ ಅದೆಲ್ಲವೂ ಕೂಡ ಹಾಗೆ ಹೋಗಿಬಿಟ್ಟಿತ್ತು. ಅಂತಂದ್ರೆ ನಿನ್ನೆ ಈ ಒಂದು ವ್ಯಕ್ತಿಗೆ ಗಲ್ಲು ಶಿಕ್ಷೆಯನ್ನ ಇದೀಗ ಕೋರ್ಟ್ ಕೂಡ ವಿಧಿಸಿ ಬಿಟ್ಟಿದೆ. ಅಂತಂದ್ರೆ ಏನೇನೆಲ್ಲ ಆಯ್ತು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಕೂಡ ನಾವು ಗಮನಿಸ್ತಾ ಹೋಗೋಣ. ಜುಲೈ 9, 2026 ಕೋರ್ಟ್ ವಿರಾಜ್ನನ್ನ ಅಪರಾಧಿ ಎಂದು ಘೋಷಣೆ ಕೂಡ ಮಾಡಿತ್ತು. ಮರುದಿನ ಅಂತಂದ್ರೆ ಜುಲೈ 10ನೇ ತಾರೀಕದಂದು ಇಡೀ ದೇಶವೇ ಕಾತರದಿಂದ ಕಾಯ್ತಾ ಇದ್ದಂತ ಆ ಅಂತಿಮ ತೀರ್ಪು ಕೂಡ ಪ್ರಕಟವೂ ಕೂಡ ಆಯಿತು. ನ್ಯಾಯಾಧೀಶರು ಈ ಕೃತ್ಯವನ್ನ ಮಾನವೀಯತೆಯನ್ನೇ
ಲಜ್ಜೆಗೆಡಿಸುವ ಅಪರೂಪದ ಪ್ರಕರಣ ಎಂದು ವ್ಯಾಖ್ಯಾನಿಸಿದ್ದಾರೆ. ಕೇವಲ 40 ದಿನಗಳ ಒಳಗಾಗಿ ಜಿತೇಂದ್ರ ಪಾಠಕ್ ಅಲಿಯಾಸ್ ವಿರಾಜ್ಗೆ ಮರಣದಂಡನೆ ಶಿಕ್ಷೆಯನ್ನ ಮತ್ತು 50,000 ರೂಪಾಯಿ ದಂಡ ವಿಧಿಸಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ ಮತ್ತೊಂದು ಬಾರಿ ಇದನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಕೇವಲ 40 ದಿನದಲ್ಲಿ ಈ ಒಂದು ಹಂತಕನಿಗೆ ಅಥವಾ ಈ ಒಂದು ಕ್ರೂರಿಗೆ ಗಲ್ಲು ಶಿಕ್ಷೆಯನ್ನ ನೀಡುವುದರ ಜೊತೆಗೆ 50,000 ರೂಪಾಯಿ ದಂಡವನ್ನು ಕೂಡ ಇದೀಗ ಕೋರ್ಟ್ ವಿಧಿಸಿದೆ. ಇನ್ನು ತೀರ್ಪು ಕೇಳುತ್ತಿದ್ದಂತೆ ಕೋರ್ಟ್ ರೂಮ್ನಲ್ಲೇ ಜೋರಾಗಿ ಅಳೋದಕ್ಕೆ ಪ್ರಾರಂಭಿಸ್ತಾನೆ. ತನಗೆ ತಾನೇ ಕೆನ್ನೆಗೆ ಹೊಡೆದುಕೊಳ್ತಾನೆ. ಪಶ್ಚಾತ್ತಾಪದ ನಾಟಕವನ್ನು ಕೂಡ ಹಾಡ್ತಾನೆ. ಆದರೆ ಕಾನೂನು ಅವನ ಯಾವುದೇ ನಾಟಕಕ್ಕೆ ಮಣಿಯದೆ ಕೇವಲ 40 ದಿನದಲ್ಲಿ ಮುಗ್ಧ ಮಗು ಆರವ್ ಆತ್ಮಕ್ಕೆ ಮತ್ತು ಆತನ ತಾಯಿಯ ಕಣ್ಣೀರಿಗೆ ನ್ಯಾಯ ಸಿಗುವ ಹಾಗೆ ಮಾಡಿದೆ. ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಷ್ಟು ಬೇಗ ಗಲ್ಲು ಶಿಕ್ಷೆ ಪ್ರಕಟವಾಗಿರುವಂತದ್ದು ಅಪರಾಧಿಗಳಿಗೆ ಕಾನೂನಿನ ಭಯ ಹುಟ್ಟಿಸುವಂತೆ ಮಾಡಿದೆ. ಈ ಐತಿಹಾಸಿಕ ತೀರ್ಪಿನ ಬಗ್ಗೆ ಮತ್ತು ಫೈರೋಜಾಬಾದ್ ಪೊಲೀಸರ ಈ ವೇಗದ ಕಾರ್ಯಾಚರಣೆಯ ಬಗ್ಗೆ ಜನಗಳು ತುಂಬಾ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ಕಾನೂನು ವ್ಯವಸ್ಥೆಗಳಿರಬೇಕು. ಆರೋಪಿಗಳ ಕೃತ್ಯವನ್ನು ಅರ್ಥ ಮಾಡಿಕೊಂಡಿರುವಂತಹ ಕೋರ್ಟ್ಗಳು ಬೇಗ ಆ ಆರೋಪಿಗಳಿಗೆ ಅಪರಾಧಿ ಅಂತ ಖಚಿತವಾದ ಬಳಿಕ ಇಂತಹದ್ದೇ ಶಿಕ್ಷೆಯನ್ನು ನೀಡಬೇಕು ಅನ್ನುವ ರೀತಿಯಲ್ಲಿ ದೇಶದಾದ್ಯಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸ್ನೇಹಿತರೆ, ಈತನಿಗೆ ಆ ಒಂದು ಹೆಣ್ಣಿನ ಮೇಲೆ ಇದ್ದಂತಹ ಮೋಹದಿಂದಾಗಿ ಆ ಒಂದು ಮಗು ಅಡ್ಡಿ ಅನ್ನೋ ಕಾರಣಕ್ಕೆ ಆ ಮಗುವನ್ನ ಕೊಂದು ಬಿಟ್ಟಿದ್ದ. ಆದ್ರೆ ಇದೀಗ ಆತನು ಕೂಡ ಗಲ್ಲು ಶಿಕ್ಷೆಗೆ ಭಾಜನನಾಗಿದ್ದಾನೆ. ಇದೀಗ ಗಲ್ಲು ಶಿಕ್ಷೆ ಅಂದ ತಕ್ಷಣ ಏಕಾಏಕಿಯಾಗಿ ಆತನನ್ನ ಹೋಗಿ ಗಲ್ಲು ಹಾಕೋದಿಲ್ಲ. ಬದಲಿಗೆ ಒಂದು ಕಾನೂನು ಪ್ರೊಸೀಜರ್ ಅಂತ ಇರುತ್ತೆ. ಒಂದು 3 ವರ್ಷಗಳ ಪ್ರೊಸೀಜರ್ ಕೂಡ ಅದು ಆಗಿರುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಒಂದು ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೆ. ಸಾಧ್ಯವಾದರೆ ಆ ಒಂದು ವಿಡಿಯೋನ ಗಮನಿಸಿ. ಆ ಒಂದು ವಿಡಿಯೋನ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನ್ ಅಲ್ಲಿ ಇಟ್ಟಿರ್ತೀನಿ. ಆ ಒಂದು ವಿಡಿಯೋನ ಗಮನಿಸಿದಂಥ ಸಂದರ್ಭದಲ್ಲಿ ಒಂದು ಪ್ರೊಸೀಜರ್ ಹೇಗೆಲ್ಲ ಇರುತ್ತೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಅದೇನೇ ಇರಬಹುದು, ಈ ರೀತಿಯಾದಂತಹ ಕ್ರೂರ ಕೃತ್ಯಗಳಲ್ಲಿ ಯಾರೆಲ್ಲ ಪಾಲ್ಗೊಂಡಿರ್ತಾರೆ ಅಂತವ್ರಿಗೆಲ್ಲರಿಗೂ ಕೂಡ ಇದೇ ಒಂದು ಕೊನೆಯ ತೀರ್ಪು ಆಗಬೇಕು ಅನ್ನುವಂಥದ್ದು ನಿಮ್ಮೆಲ್ಲರ ಆಶಯ ಕೂಡ ಆಗಿದೆ. ಈ ರೀತಿಯಾಗಿ ಗಲ್ಲು ಶಿಕ್ಷೆಗಳು ಪ್ರಕಟವಾದರೆ ಕಡಿಮೆ ಆಗಬಹುದು ಅನ್ನುವಂತ ಒಂದು ಮನಸ್ಥಿತಿ ಜನರಲ್ಲೂ ಕೂಡ ಬರ್ತಾ ಇದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಇಂಥದ್ದೊಂದು ದುರಂತ, ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಭೀಕರ ಕೃತ್ಯವೇ ನಡೆದು ಹೋಗಿಬಿಟ್ಟಿತ್ತು. ಹೆಣ್ಣಿನ ಮೋಹಕ್ಕಾಗಿ ಒಂದು ಮಗುವನ್ನ ಕೊಂದು ಬಿಸಾಕಿದ್ದ. ನಿಮಗೆ ಮತ್ತೆ ಮತ್ತೆ ನಾನು ಈ ಒಂದು ಪ್ರಕರಣದ ಬಗ್ಗೆ ಯಾಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಸಮಾಜದಲ್ಲಿ ಇಂಥ ಕೊಳಕು ಮನಸ್ಥಿತಿಯನ್ನು ಜನಗಳು ತುಂಬಿಕೊಂಡಿದ್ದಾರೆ. ನಾವು ಯಾರ ಜೊತೆ ಸ್ನೇಹ ಮಾಡಬೇಕು, ಯಾರ ಜೊತೆ ಹೇಗಿರಬೇಕು ಅನ್ನುವಂತ ಪರಿಜ್ಞಾನವೂ ಕೂಡ ನಮ್ಮಲ್ಲಿಯೂ ಇರಬೇಕಾಗತ್ತೆ. ಕೇವಲ ನಮ್ಮ ಆಶ್ರಯಕ್ಕೆ ಯಾರು ಇಲ್ಲ ಅನ್ನೋ ಕಾರಣಕ್ಕೆ ಪಕ್ಕದವರಾಗಿರಬಹುದು ಅಥವಾ ಸಂಬಂಧಿಕರಲ್ಲಾಗಿರಬಹುದು ನಂಬಿಕೆಗಳನ್ನು ಇಟ್ಕೊಳ್ತಾ ಹೋಗ್ತೀವಿ. ಆದ್ರೆ ಆ ನಂಬಿಕೆ ಯಾವ ರೀತಿಯಾಗಿ ಕ್ರೂರತನಕ್ಕೆ ಬದಲಾಗುತ್ತೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಅನ್ನೋ ಕಾರಣಕ್ಕೆ ನಿಮಗೆ ಎಚ್ಚೆತ್ತುಕೊಳ್ಳಿ ಅನ್ನೋ ಕಾರಣಕ್ಕೆ ಪದೇ ಪದೇ ಈ ಘಟನೆಯ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಈ ಕೂಡಲೇ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.